ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರುವಂತೆ ಕೆಎಟಿ ಏನು ಆದೇಶವನ್ನ ನೀಡಿತ್ತು 56% ಮೀಸಲಾತಿ ಹೆಚ್ಚಳ ಮಾಡಿರೋದ್ರ ಬಗ್ಗೆ. ಸೊ ಅದನ್ನ ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಹಾಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈ ಒಂದು KS ನೇಮಕಾತಿ ಮತ್ತು ಈ ಮೀಸಲು ಬಿಕ್ಕಟ್ಟು ಎರಡರ ನಡುವೆ ಸರ್ಕಾರ ಈಗ ಸಿಕ್ಕಾಕೊಂಡಿದೆ. ಸೊ ಇದನ್ನ ಪ್ರಶ್ನೆ ಮಾಡಿದಂತ ಅಭ್ಯರ್ಥಿ ಅರ್ಜಿದಾರರು ಯಾರು ಕೆಟಿಲಿ ಕೇಸ್ ಹಾಕೊಂಡಿದ್ರು, ಮಧು ಅಂತೇಳಿ ಅಭ್ಯರ್ಥಿ. ಸೊ ಅವರ ಪ್ರಕರಣ ನಾಳೆ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬರಲಿದೆ, ಕೋರ್ಟ್ ಹಾಲ್ ನಂಬರ್ 6. ನಾನು ಒಂದು ವಿಷಯ ಹೇಳ್ತೀನಿ, ಅದ್ರ ಲಿಂಕ್ ಕೂಡ ಇದೆ, ಅಂದ್ರೆ ಜಾಯ್ನ್ ಆಗೋದ ಕೇಸ್ದು. ಬಟ್ ತುಂಬಾ ಜನ ಜಾಯ್ನ್ ಆಗುವಂತದ್ದು, ಕೋರ್ಟ್ ಹಾಲ್ ಬರುವಂತದ್ದು ಅದೇನು ಅವಶ್ಯಕತೆ ಇಲ್ಲ. ಕಾರಣ ಅದು ಏನಾಗುತ್ತೆ ಅನ್ನೋದು ಆಮೇಲೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಯಾಕಂದ್ರೆ ನಾನು ಕೇಸ್ ನಂಬರ್ ಪ್ರೊವೈಡ್ ಮಾಡ್ತೀನಿ. ನೀವು ಮೊಬೈಲ್ ಅಲ್ಲಿ ಈ ಕೋರ್ಟ್ ಸರ್ವಿಸ್ ಅಂತ ಆಪ್ ಇರುತ್ತೆ, ಅದನ್ನ ಹಾಕೊಂಡು ನೀವಲ್ಲಿ ಕೇಸ್ ನಂಬರ್ ಹಾಕೊಂಡ್ರೆ ನಿಮ್ಗೆ ಕೇಸ್ ಸ್ಟೇಟಸ್ ಏನು ಅನ್ನೋದು ತದನಂತರ ಗೊತ್ತಾಗುತ್ತೆ ಹಿಯರಿಂಗ್ ಆದ್ಮೇಲೆ. ಸೊ ದಯವಿಟ್ಟು ಯಾರು ಬಂದು ಕೋರ್ಟ್ ಹಾಲ್ಗೆ ಬರುವಂತದ್ದು ಬರ್ಬೇಡಿ ಅಂತ ಹೇಳಲ್ಲ, ಬಟ್ ತುಂಬಾ ಜನ ಸೇರೋದು ಅದೆಲ್ಲ ಏನ್ ಬೇಡ. ಮಾಹಿತಿ ನಿಮ್ಗೆ ಸಂಜೆ ಯಥಾವತ್ತಾಗಿ ಏನಾಯ್ತು ಕೋರ್ಟ್ ಹಾಲ್ ಅಲ್ಲಿ ಹಿಯರಿಂಗ್ ಅಲ್ಲಿ ಏನೇನೋ ಪ್ರಶ್ನೆಗಳು ಏನೇನು ಆಗುತ್ತೇನೋ ಎಲ್ಲ ವಿಷಯಗಳನ್ನ ಕೂಡ ನಾನು ನಿಮ್ಗೆ ಸಂಜೆ ಯಥಾವತ್ತಾಗಿ ಮಾಹಿತಿಯನ್ನ ತಿಳಿಸ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಅಂಡ್ ಅದ್ರ ಈ ಒಂದು ಪ್ರಕರಣ ಏನಿದೆ KS ಅಭ್ಯರ್ಥಿಗಳಿಗೆ ಹಾಗೂ ಸರ್ಕಾರಕ್ಕೆ ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದಂಗೆ. ಹೆಂಗೆ ಅಂತಂದ್ರೆ ಸರ್ಕಾರ ಏನಾದ್ರೂ ಈ ಪ್ರಕರಣದಲ್ಲಿ ಸೋತ್ ಹೋಯಿತು ಅನ್ಕೊಳ್ಳಿ, ಸರ್ಕಾರ ಮತ್ತು KPSC, ಖಂಡಿತವಾಗಿ ಇದು ಮತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಬಹುದು, ಕ್ವಶನ್ ಮಾಡ್ತಾ ಹೋಗ್ಬೋದು. ಹೈಕೋರ್ಟ್ ಅಲ್ಲಿ ಏನಾದ್ರೂ ಮತ್ತೆ KT ರೀತಿ ಆದೇಶ ಬಂತು ಅಂದ್ರೆ ಖಂಡಿತವಾಗಿ ಸರ್ಕಾರ ಈ ಬಾರಿ ನ್ಯಾಯ ಕೊಡಲೇಬೇಕಾಗುತ್ತೆ, ಯಾವುದೇ ಆಪ್ಷನ್ ಇರಲ್ಲ. ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಮತ್ತೆ ಒಂದು ವಿಷಯ, ಸರ್ಕಾರ ಕೆಲವೊಂದು ಬಾರಿ ತನ್ನ ಬಂಡತನದ ಪರಮಾವಧಿಯನ್ನು ತೋರಿಸಿರುವಂತ ಈ ಹಿಂದಿನ ಹಲವಾರು ಪ್ರಕರಣಗಳಲ್ಲಿ ನೋಡಿದೀವಿ. 2011 KS ನೇಮಕಾತಿ ವಿಚಾರ, ಇತ್ತೀಚೆಗೆ ನಡೆದ KS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಚಾರ. ಸರ್ಕಾರ ಒಂದು ಬಾರಿ ಕಟಿಬದ್ಧವಾಗಿ ನಾವು ಇವ್ರನ್ನ ರಕ್ಷಿಸಬೇಕು ನಿಂತ್ಕೊಂಡ್ರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಇದು ತುಂಬಾ ಕಾನೂನಾತ್ಮಕವಾಗಿ ತುಂಬಾ ಒಳ್ಳೆ ಗ್ರೌಂಡ್ ಇರೋದ್ರಿಂದ ಈ ಕೇಸಲ್ಲಿ ಅಭ್ಯರ್ಥಿಯ ಪರ ಕೂಡ ಆಲ್ಮೋಸ್ಟ್ ಕೇಸ್ ತುಂಬಾ ಸ್ಟ್ರಾಂಗ್ ಇದೆ. ವಾದ ವಿವಾದಗಳು ಏನಾಗುತ್ತೆ, ಒಂದು 4-5 ಹಿಯರಿಂಗ್ ಆದ್ಮೇಲೆ ಕೇಸ್ ನಿಜವಾದ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ. ಬಟ್ ಅಲ್ಲಿವರೆಗೂ ವೇಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಒಂದಂತೂ ಸತ್ಯ, ಏನೇ ಆಗ್ಲಿ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇರೋರಿಗೆ, ಅಸತ್ಯದ ದಾರಿಯಲ್ಲಿ ನಡೀತಾ ಇರೋರಿಗೆ ಒಂದು ತಕ್ಕ ಪಾಠವನ್ನ ಆ ದೇವರು, ಅಂದ್ರೆ ನಾವು ದೇವರು ಅಂತ ನಿರೀಕ್ಷೆ ಮಾಡಿರುವಂತ ನ್ಯಾಯಾಲಯ ಕಲಿಸ್ಬೇಕು ಅಂತ, ಪಾಠ ಕಲಿಸ್ಬೇಕು ಅವ್ರಿಗೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಯಾಕಂತಂದ್ರೆ ಇಷ್ಟೆಲ್ಲ ಪಾಪ ಅಭ್ಯರ್ಥಿಗಳು ಅಮಾಯಕರು ನಿಂತ್ಕೊಂಡು ಹೋರಾಟ ಮಾಡಿದ್ರು, KPSC ಕಚೇರಿ ಮುಂದೆ ರಾತ್ರಿ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿ ಎಕ್ಸಾಮ್ ಬರೆದ್ರು. ಅವರೆಲ್ಲರ ಶಾಪ ಯಾರು ಈ ಒಂದು ಅಭ್ಯರ್ಥಿಗಳ ನೋವಿಗೆ, ಅವರ ಒಂದು ಕಣ್ಣೀರಿಗೆ ಕಾರಣವಾಗಿದ್ದಾರೆ, ಅವರಿಗೆ ತಟ್ಟದೆ ಇರಲ್ಲ. ಅದು ಆಗಬೇಕು ಅನ್ನೋದು ಕೂಡ ನಮ್ಮ ನಿರೀಕ್ಷೆ ಅಂತ ಹೇಳ್ತಾ ಧನ್ಯವಾದ.